ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಶಿವಂ ಗುರೂಜಿಯವರ ಆಶೀರ್ವಾದದೊಂದಿಗೆ ನಾವಿವತ್ತು ಓಂ ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಶಿವಂ ಗುರೂಜಿಯವರ ಆಶೀರ್ವಾದದೊಂದಿಗೆ ನಾವಿವತ್ತು ಡಿಸ್ಕಸ್ ಮಾಡಕ್ ಹೊರಟಿರುವಂತ ಟಾಪಿಕ್ ಬಂದು ಫಂಡಮೆಂಟಲ್ಸ್ ಆಫ್ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ನ ಫಂಡಮೆಂಟಲ್ಸ್ ನ ತಿಳ್ಕೊಳಕ್ ಹೊರಟಿದೀವಿ. ನಾವ್ ಯಾಕೆ ಫಂಡಮೆಂಟಲ್ಸ್ ಬಗ್ಗೆ ತುಂಬಾ ಶೋರ್ ಆಗಿರ್ಬೇಕು ಅಂದ್ರೆ, ಯಾರೆಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಾರೆ ಅವರು ಫಂಡಮೆಂಟಲ್ಸ್ ನ ಕಂಪ್ನಿದು ಹೇಗೆಲ್ಲ ಫೈನಾನ್ಸ್ ಮೇಂಟೈನ್ ಮಾಡ್ತಿದೆ, ಅದರ ವಿಚಾರಗಳೇನು, ಅದರ ನೆಕ್ಸ್ಟ್ ಫ್ಯೂಚರ್ ಏನ್ ಪ್ರಾಜೆಕ್ಟ್ಸ್ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಫಂಡಮೆಂಟಲ್ಸ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಮಾಡೋರ್ಗೆ. ಬಟ್ ಶಾರ್ಟ್ ಟರ್ಮ್ ಮತ್ತೆ ಮಿಡ್ ಟರ್ಮ್ ಮಾಡೋರ್ಗೆ ಫಂಡಮೆಂಟಲ್ಸ್ ಜೊತೆಗೆ ಟೆಕ್ನಿಕಲ್ ಅನಾಲಿಸಿಸ್ ಜೊತೆಗೆ ಅಸ್ಟ್ರಾಲಜಿ ಕೂಡ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಸೊ ಈ ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ಇವತ್ತು ನಾವು ಕೆಲವೊಂದು ಟಾಪಿಕ್ಸ್ ನ ಡಿಸ್ಕಸ್ ಮಾಡೋಣ. ಡಿವೈಡೆಂಟ್ ಅಂದ್ರೆ ಏನು ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ. ಡಿವೈಡೆಂಟ್ ಅಂದ್ರೆ ಕಂಪನಿ ಅದ್ರ ಪರ್ಸೆಂಟೇಜ್ ಆಫ್ ಅರ್ನಿಂಗ್ಸ್ ನ ಅವರು ಶೇರ್ ಹೋಲ್ಡರ್ಸ್ಗೆ ರಿವಾರ್ಡ್ ರೀತಿಯಲ್ಲಿ ಕೊಡ್ತಾರೆ. ಅದು ಎಷ್ಟು ಪರ್ಸೆಂಟ್ ಕೊಡ್ಬೇಕು ಅಂತ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಡಿಸೈಡ್ ಮಾಡ್ತಾರೆ. ಇದನ್ನ ಒಂದು ಕ್ಯಾಶ್ ರೂಪದಲ್ಲಾದ್ರೂ ಕೊಡ್ತಾರೆ, ಇಲ್ಲ ಅಂದ್ರೆ ಅಡಿಷನಲ್ ಶೇರ್ಸ್ ಅಥವಾ ಶೇರ್ಸ್ ನ ಜಾಸ್ತಿ ಮಾಡೋದ್ ರೀತಿಯಲ್ಲಾದ್ರೂ ರಿವಾರ್ಡ್ ನ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರಲ್ವಾ, ಅದನ್ನ ಡಿವೈಡೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋಣ ರಿಟರ್ನ್ ಆನ್ ಈಕ್ವಿಟಿ. ರಿಟರ್ನ್ ಆನ್ ಈಕ್ವಿಟಿ ಅಂದ್ರೆ ಆ ಕಂಪ್ನಿದು 1 ಇಯರ್ ಪ್ರಾಫಿಟ್ ಎಷ್ಟಾಗಿದೆ ಅದರದ್ದು ನೆಟ್ ಇನ್ಕಮ್ ಮತ್ತೆ ಪ್ರಾಫಿಟ್ ನ ಡಿವೈಡ್ ಮಾಡಿದ್ರೆ ಏನೆಲ್ಲ ಈಕ್ವಿಟಿ ಬರುತ್ತೆ ಅದು ಶೇರ್ ಹೋಲ್ಡರ್ಸ್ಗೆ ಎಷ್ಟು ರಿಟರ್ನ್ ಬರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ ಹೇಳುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಇದು ಏನಪ್ಪಾ ಅಂತಂದ್ರೆ, ಇದು ಫೈನಾನ್ಷಿಯಲ್ ರೇಷಿಯೋ ಇರುತ್ತೆ. ಸೊ ಲಾಂಗ್ ಟರ್ಮ್ ಪ್ರಾಫಿಟ್ ಏನಿರುತ್ತೆ ಅದರಲ್ಲಿ ಎಷ್ಟು ಪ್ರಾಫಿಟ್ ಬರುತ್ತೆ, ಆ ಪ್ರಾಫಿಟ್ ಯಾವ ರೀತಿಯಲ್ಲಿ ಅವ್ರು ಇನ್ವೆಸ್ಟ್ ಮಾಡ್ತಾರೆ, ಅಗೇನ್ ಒಂದೊಂದು ಡಾಲರ್ನು ಯಾವ ರೀತಿ ಇನ್ವೆಸ್ಟ್ ಮಾಡ್ತಾರೆ, ಅದರಿಂದ ಕಂಪ್ನಿಗೆ ಹೇಗೆಲ್ಲ ಲಾಭಗಳಾಗುತ್ತೆ ಅನ್ನೋದನ್ನ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋದಾದ್ರೆ ಪೆಟ್ರೋಸ್ಕಿ ಸ್ಕೋರ್ ಅಂತಂದ್ರೆ ಏನು ಅಂದ್ರೆ, ಇದು ಫೈನಾನ್ಷಿಯಲ್ ಹೆಲ್ತ್ ಆಫ್ ದ ಕಂಪನಿ. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಒಂದು ಹೆಲ್ತ್ ಗೆ ಒಂದು ಸ್ಕೋರ್ ಕೊಟ್ಕೊಳ್ಳೋದಾದ್ರೆ 0 to 9. ಅದೇ ತರ ಕಂಪನಿಯ ಫೈನಾನ್ಸ್ ನ ಹೆಲ್ತ್ ಅಂತ ಕರಿಬಹುದು. ಅದು ಝೀರೋ ಇದೆ ಅಂದ್ರೆ ಅವರು ಫೈನಾನ್ಸ್ ನ ಸ್ಟೇಟ್ಮೆಂಟ್ಸ್ ಏನಿದೆ ಅದನ್ನ ನೀಟಾಗಿ ಇಟ್ಕೊಂಡಿಲ್ಲ, ಆ ಸ್ಟಾಕ್ ವ್ಯಾಲ್ಯೂಯಬಲ್ ಇಲ್ಲ ಅಂತ ಅರ್ಥ. ಅದು ಹೈಯೆಸ್ಟ್ ಸ್ಕೋರ್ ಬಂದು 9 ಇರುತ್ತೆ. 9 ಇದ್ದಾಗ ಅದ್ರ ಫೈನಾನ್ಷಿಯಲ್ ಪೊಸಿಷನ್ ಕಂಪನಿದ್ ಏನಿದೆ ಅದು ತುಂಬಾ ಚೆನ್ನಾಗಿದೆ, ಅವ್ರ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಅವರು ಅವ್ರಿಗೆ ನಾವು ಫೈನಾನ್ಷಿಯಲ್ ಸ್ಕೋರ್ 9 ಅಂತ ಕೊಡ್ತೀವಿ. ತುಂಬಾ ವರ್ಸ್ಟ್ ಇದ್ರೆ ಅವ್ರಿಗೆ ಫೈನಾನ್ಷಿಯಲ್ ಸ್ಕೋರ್ 0 ಅಂತ ಕೊಡ್ತೀವಿ. ದ ಬೆಸ್ಟ್ ಫೈನಾನ್ಷಿಯಲ್ ಸ್ಕೋರ್ ಬಂದು 7 or 8 ಎಬೋ ಇದ್ರೆ ಒಳ್ಳೆ ಕಂಪ್ನಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಅರ್ನಿಂಗ್ ಪರ್ ಶೇರ್. ಅರ್ನಿಂಗ್ ಪರ್ ಶೇರ್ ಅಂತಂದ್ರೆ ಏನು, ಕಂಪನಿದು ಪ್ರಾಫಿಟಬಿಲಿಟಿ ಎಷ್ಟಿದೆ, ಒಂದು ಶೇರ್ ವ್ಯಾಲ್ಯೂ. ಈಗ ಫಾರ್ ಎಕ್ಸಾಂಪಲ್ ಕ್ವಾರ್ಟರ್ಲಿ ಅಥವಾ ಆನ್ಯುಯಲಿ ಕಂಪನಿ ಇಷ್ಟ ಅರ್ನ್ ಮಾಡಿದೆ ಅಂದ್ರೆ ಆ ಅರ್ನ್ ಮಾಡಿರೋದನ್ನ ಪ್ರತಿಯೊಂದು ಶೇರ್ಗೂ ಡಿವೈಡ್ ಮಾಡಿದ್ರೆ ಒಂದು ಶೇರ್ಗೆ ಎಷ್ಟು ಇನ್ಕಮ್ ಬರುತ್ತೆ, ಒಂದು ವ್ಯಾಲ್ಯೂಬಲ್ ಇನ್ವೆಸ್ಟರ್ಗೆ ಎಷ್ಟು ಪ್ರಾಫಿಟ್ ಆಗುತ್ತೆ, ಅದನ್ನ ಅರ್ನಿಂಗ್ ಪರ್ ಶೇರ್ ಅಂತ ಕರಿತೀವಿ. ಅದೇ ರೀತಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೆ ಇದು ಆಕ್ಚುಯಲ್ ವ್ಯಾಲ್ಯೂ ಆಫ್ ದ ಸ್ಟಾಕ್ ಆಕ್ಚುಯಲ್ ವ್ಯಾಲ್ಯೂ ಅಥವಾ ಕರೆಂಟ್ ವ್ಯಾಲ್ಯೂ ಅಥವಾ ಟ್ರೂ ವ್ಯಾಲ್ಯೂ ಅಂತ ಏನ್ ಅಂತೀವಿ ಮಾರ್ಕೆಟ್ ಪ್ರೈಸ್ಗೆ, ಅದನ್ನ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತೀವಿ. ನೋಡಿ, ಕೆಲವೊಂದು ಸ್ಟಾಕ್ಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಜಾಸ್ತಿ ಇರುತ್ತೆ, ಕಡಿಮೆ ಇರುತ್ತೆ. ಸೊ ಜಾಸ್ತಿ ಇರೋದನ್ನ ತಗೊಂಡ್ರೆ ಏನಾಗುತ್ತೆ, ನಮ್ಗೆ ಏನಾರ ಕಂಪ್ನಿಗ್ ಲಾಸಸ್ ಆಗೋ ಚಾನ್ಸಸ್ ಇದ್ದಾಗ ಇಂಟ್ರೆನ್ಸಿಕ್ ವ್ಯಾಲ್ಯೂ ಜಾಸ್ತಿ ಇದ್ರೆ ನಮ್ಗೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಕಂಪ್ನಿ ಇಂಟ್ರೆನ್ಸಿಕ್ ವ್ಯಾಲ್ಯೂಗೆ ಕರೆಕ್ಟ್ ಆಗಿರೋದು ಅಥವಾ ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಕಮ್ಮಿ ಇರೋ ಸ್ಟಾಕ್ ತಗೊಂಡಾಗ ನಮ್ ದುಡ್ಗೆ ಗ್ಯಾರಂಟಿ ಇರುತ್ತೆ ಅಂತ ಹೇಳ್ಬೋದು. ಸೊ ಯಾವ್ದೇ ಲಾಸ್ ಆದ್ರೂನು ನಮ್ ದುಡ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಇನ್ವೆಸ್ಟ್ ಮಾಡಿರೋ ದುಡ್ಡು ಅದು ಸೇಫ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಈಗ ನಾವು ಕಂಪ್ನೀಸ್ ನ ನೋಡ್ಕೊಂಡು ಯಾವ ರೀತಿ ಅವರು ಇನ್ವೆಸ್ಟ್ ಮಾಡ್ತಾರೆ, ಯಾವ ರೀತಿ ಅವರು ಫಂಡಮೆಂಟಲ್ಸ್ ನ ಮೇಂಟೈನ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ನೋಡಿ, ಇದು ಫಸ್ಟ್ ಕಂಪ್ನಿ ಬಂದು ಪ್ರೀಕೋಲ್ ಅಂತ. ಇದೊಂದು ಮೊನೋಪಲಿ ಬಿಸ್ನೆಸ್ ಇದೆ. ಇದರಲ್ಲಿ ನೋಡಿ ಇದ್ರದ್ದು ಮಾರ್ಕೆಟ್ ಕ್ಯಾಪಿಟಲ್ ಬಂದು 5838 crore ಇದೆ. ಕರೆಂಟ್ ಪ್ರೈಸ್ ಆಫ್ ದ ಸ್ಟಾಕ್ ಇದು 484 ಇದೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಂದು 175 ಇದೆ. ಅದೇ ರೀತಿ ನೋಡಿ,
ಇವ್ರದ್ದು ROCE ಬಂದು 24.5 ಇದೆ, ROE ಬಂದು 18.8 ಇದೆ. ಸೊ ಡಿವೈಡೆಂಟ್ ಕೊಡ್ತಿಲ್ಲ. ಇಂಟ್ರೆನ್ಸಿಕ್ ವ್ಯಾಲ್ಯೂ 175 ಇದೆ, 484 ನಾವು ಕರೆಂಟ್ ಪ್ರೈಸ್ ಕೊಡ್ತಿದೀವಿ. ಸೊ ಎಷ್ಟು ಪಟ್ಟು ಜಾಸ್ತಿ ಇದೆ ನೀವ್ ಯೋಚನೆ ಮಾಡಿ. ಅಂದ್ರೆ ನಾವು ಏನ್ ಕೊಡ್ತಿದೀವಿ ಅದಕ್ಕಿಂತ ಅಷ್ಟು ಪಟ್ಟು ಜಾಸ್ತಿ, ಅಥವಾ 2, 3, 4 ಪಟ್ಟು ಜಾಸ್ತಿ ಕೊಡ್ಬೇಕಂದ್ರೆ ಆಕ್ಚುಲಿ ಅದು ವರ್ತ್ ಇದೆಯಾ ಕಂಪನಿ? ಇವ್ರು ನೋಡಿ ಡಿವೈಡೆಂಡ್ ಕೊಡ್ತಿಲ್ಲ. ಫೇಸ್ ವ್ಯಾಲ್ಯೂ ಅಂತಂದ್ರೆ ನಮ್ಗೆ ಗುರುಗಳು ಆಲ್ರೆಡಿ ಹೇಳಿದ್ದಾರೆ. ಫೇಸ್ ವ್ಯಾಲ್ಯೂ ಅಂತಂದ್ರೆ ಮಕ್ಕಳು ಎಷ್ಟು ಜನ ಇದ್ದಾರೆ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ರು. 10 ಜನ ಮಕ್ಳಿದ್ರೆ ನಮ್ಮ ಹತ್ರ ನಾವೇನೆಲ್ಲ ಹರ್ನ್ ಮಾಡ್ತೀವಿ 10 ಜನಕ್ಕೂ ಹಂಚ್ಬೇಕಾಗತ್ತೆ. ಒಬ್ರೇ ಮಗು ಇದ್ರೆ ನಾವ್ ಹರ್ನ್ ಮಾಡಿರೋದೆಲ್ಲ ಒಬ್ಬರಿಗೆ ಹಂಚ್ತೀವಿ, ಒಬ್ಬರಿಗೆ ತೋರಿಸ್ತೀವಿ, ನಮ್ ಪ್ರೀತಿನೂ ಒಬ್ಬರಿಗೆ ಇರುತ್ತೆ. ಸೊ ಫೇಸ್ ವ್ಯಾಲ್ಯೂ ಏನಾದ್ರು 10 ಇದ್ರೆ ಅವ್ರಿಗೆ ಒಂದೇ ಮಗು ಇದೆ ಅಂತ ಅರ್ಥ. ಸೊ ಅದನ್ನ ನಾವು ಅರ್ನ್ ಮಾಡೋದೆಲ್ಲ ಒಂದೇ ಕಡೆ ಇರುತ್ತೆ. ಕ್ಷಮಿಸಿ, ಇಂಟರ್ನೆಟ್ ಪ್ರಾಬ್ಲಮ್ ಆಯ್ತು. ಸೊ ನೆಕ್ಸ್ಟ್ ನೋಡೋದಾದ್ರೆ ವಿಪ್ರೋ ಕಂಪನಿ. ಸೊ ವಿಪ್ರೋ ಕಂಪನಿ ಅದು ನೋಡಿ, ಅವ್ರದ್ದು ಪ್ರೆಸೆಂಟ್ ಶೇರ್ ಪ್ರೈಸ್ ಎಷ್ಟಿದೆ? 551 ಇದೆ ಸ್ಟಾಕ್ ಪ್ರೈಸ್. ಬಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡಿ 244 ಇದೆ. ಡೆಪ್ತ್ ಟು ಈಕ್ವಿಟಿ 0.22 ಇದೆ. ಅದೇ ರೀತಿಯಲ್ಲಿ ಡೆಪ್ತ್ ಅಂತ ಬಂದ್ರೆ 16,465 crores ಇದೆ. ಬಟ್ ಅವ್ರ ಹತ್ರ ರಿಸರ್ವ್ ನೋಡಿ, ರಿಸರ್ವ್ ಕ್ಯಾಶ್ ಅಂತಂದ್ರೆ ಅವ್ರ ಹತ್ರ ಕ್ಯಾಶ್ ಎಷ್ಟಿದೆ ಅಂತ, ಕ್ಯಾಶ್ ಫ್ಲೋ 73,438 ಸಮಥಿಂಗ್ ಕ್ರೋರ್ಸ್ ಅಷ್ಟು ರಿಸರ್ವ್ ಇದೆ. ಬಟ್ ಡೆಪ್ತ್ 16 crores ಇದೆ. ಅವ್ರು ಆರಾಮಾಗಿ ಡೆಪ್ತ್ ನ ಕ್ಲಿಯರ್ ಮಾಡ್ಕೊಂತಾರೆ, ಸಾಲನ ಕ್ಲಿಯರ್ ಮಾಡ್ಕೊಂತಾರೆ ಅಂತ ಹೇಳ್ಬಹುದು. ROC ನೋಡಿ 18.9% ಇದೆ, ROE ಬಂದು 14.3% ಇದೆ. ಸೊ ಕರೆಂಟ್ ನಾವಿಲ್ಲಿ ಮೇನ್ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಫೇಸ್ ವ್ಯಾಲ್ಯೂ ಇದಕ್ಕೆ 2 ಇದೆ. ಫೇಸ್ ವ್ಯಾಲ್ಯೂ ಜಾಸ್ತಿ ಕಡಿಮೆ ಇದ್ದಷ್ಟು ಅವ್ರಿಗೆ ಜಾಸ್ತಿ ಜನ ಮಕ್ಕಳು ತುಂಬಾ ಹಂಚ್ತಾರೆ ಅಂತ ಅರ್ಥ. ಸೊ ಫೇಸ್ ವ್ಯಾಲ್ಯೂ ಇವ್ರಿಗೆ 2 ಇರೋದ್ರಿಂದ ಇವ್ರು ಸಹ ಎಲ್ಲ ಹಂಚ್ತಾರೆ ಅಂತ. ಅಲ್ಲಿ ಪ್ರಾಫಿಟ್ ಸ್ವಲ್ಪ ನಮ್ಗೆ ಸಿಗುವಂತ ಪರ್ಸೆಂಟೇಜ್ ಅಲ್ಲಿ ಕಮ್ಮಿ ಆಗುತ್ತೆ. ಅದೇ ರೀತಿ ಡಿವೈಡೆಂಟ್ ಅಂತ ನೋಡಿದ್ರೆ 0.38% ಅಷ್ಟು ಡಿವೈಡೆಂಟ್ ಕೊಡ್ತಾರೆ. ಅಂದ್ರೆ ಇಯರ್ಲಿ ಇವರು ನಮ್ಮ ಶೇರ್ ಮೇಲೆ ಇಷ್ಟು ಡಿವೈಡೆಂಟ್ ಅಂತ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಈ ತರ ನೆಕ್ಸ್ಟ್ ಪೆಟ್ರೋಸ್ಕಿ ಸ್ಕೋರ್ ನೋಡೋದಾದ್ರೆ 8 ಇದೆ. ಸೊ ಇದು ಸಹ ಕಂಪ್ನಿ ಪರವಾಗಿಲ್ಲ, ಒಳ್ಳೆ ಬುಕ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯಲ್ಲಿ ನಾವು ಕಂಪ್ನಿ ಬಗ್ಗೆ ಎಲ್ಲ ತಿಳ್ಕೊಂಡಾಗ ನೆಕ್ಸ್ಟ್ ಅದ್ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಬೇಡವಾ ಅಂತ ಪ್ಲಾನ್ ಮಾಡ್ಬೋದು. ನೋಡಿ 244 ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರೋದ್ರಿಂದ ಇಂಟು 2, ಕರೆಂಟ್ ಪ್ರೈಸ್ ಬಂದು 551 ಇದೆ. ಇಂಟು 2 ಅಂದ್ರೆ 2 ಪಟ್ಟು ಜಾಸ್ತಿ ಅಷ್ಟೇ ನಾವು ಇಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀವಿ. ಸೊ ಅಷ್ಟೊಂದು ಜಾಸ್ತಿ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಕಂಪ್ನಿ ನೋಡೋದಾದ್ರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅಂತ. ಇದು ಇದೇನು ಕಂಪ್ನಿ ಸ್ಟಾರ್ಟ್ ಆಗಿದೆ, ಏನೇನು ವರ್ಕ್ ಸ್ಟಾರ್ಟ್ ಆಗಿಲ್ಲ. ಬಟ್ ಇದ್ರ ಕರೆಂಟ್ ಪ್ರೈಸ್ ಬಂದು 352 ಇದೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಂದು 234 ಇದೆ. ಇವ್ರಿನ್ನು ಡಿವೈಡೆಂಟ್ ಏನು ಕೊಡ್ತಿಲ್ಲ. ಫೇಸ್ ವ್ಯಾಲ್ಯೂ ಸಹ 10 ಇದೆ. ಅರ್ನಿಂಗ್ ಪರ್ ಶೇರ್ ಬಂದು ಪ್ರೆಸೆಂಟ್ 2.5 rupees ಅಂತ ಇದೆ. ಇವ್ರದ್ದು ಡೆಪ್ತ್ ಏನು ಇಲ್ಲ. ರಿಸರ್ವ್ ಮಾತ್ರ 1,32,794 crores ಅಷ್ಟು ರಿಸರ್ವ್ ಕ್ಯಾಶ್ ಇಟ್ಕೊಂಡಿದ್ದಾರೆ. ಇವ್ರದ್ದು ನೋಡಿ ಪೆಟ್ರೋಸ್ಕಿ ಸ್ಕೋರ್ 3 ಇದೆ. ROC ಬಂದು 1.55%, ROE ಬಂದು 1.27%. ಇವೆರಡು ಯಾಕೆ ವ್ಯಾಲ್ಯೂ ಕಮ್ಮಿ ತೋರಿಸ್ತಾ ಇದೆ ಪೆಟ್ರೋಸ್ಕಿ ಸ್ಕೋರ್ ಮತ್ತೆ ROE ಅಂದ್ರೆ ಇವ್ರದ್ದು ಇನ್ನು ಬಿಸ್ನೆಸ್ ಸ್ಟಾರ್ಟ್ ಆಗಿಲ್ಲ. ಇವ್ರ ಬಿಸ್ನೆಸ್ ಏನ್ ಮಾಡಲ್ ಇದೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ಈ ತರ ನೆಗೆಟಿವ್ ಅಥವಾ ಕಮ್ಮಿ ಇರುವಂತ ಸ್ಟಾಕ್ಸ್ ಗೆ ಬಂದಾಗ ಇವ್ರ ಬಿಸ್ನೆಸ್ ಮಾಡೆಲ್ ಏನಿದೆ ಅಂದ್ರೆ ನಮ್ಗೆ ಬಜಾಜ್ ಫೈನಾನ್ಸ್ ಗೊತ್ತಲ್ಲ, ಆ ರೀತಿಯಲ್ಲಿ ಇವರು ಎಲ್ಲಾರ್ಗು ಫೈನಾನ್ಸ್ ಕೊಡಕ್ ಹೊರಟಿದ್ದಾರೆ. ಎಲ್ಲಾ ತರ ಬಿಸ್ನೆಸ್ಗೆ, ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ಸ್ಗೆ, ಸ್ಯಾಲರಿಡ್ ಪರ್ಸನ್ಸ್ಗೆ ಎಲ್ಲಾರ್ಗು ಲೋನ್ಸ್ ಕೊಡೋದಲ್ದಿರ ಕ್ರೆಡಿಟ್ ಕಾರ್ಡ್ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ, ಡೆಬಿಟ್ ಕಾರ್ಡ್ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇವ್ರದ್ದು ಬಿಸ್ನೆಸ್ ಪ್ಲಾನ್ ತುಂಬಾ ಚೆನ್ನಾಗಿದೆ ಅಂಡ್ ಫ್ಲೆಕ್ಸಿಬಿಲಿಟಿ ಇದೆ ಲೋನ್ಸ್ ಬಗ್ಗೆ. ಸೊ ಅದರಿಂದ ಫ್ಯೂಚರ್ ಅಲ್ಲಿ ಇದು ಒಳ್ಳೆ ಸ್ಟಾಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಪ್ರೆಸೆಂಟ್ ಇವ್ರ ಇನ್ನ ಯಾವ್ದೇ ಬಿಸ್ನೆಸ್ ಸ್ಟಾರ್ಟ್ ಮಾಡದೇ ಇರೋದ್ರಿಂದಾನೇ ಈ ಸ್ಕೋರ್ಸ್ ಎಲ್ಲ ಕಮ್ಮಿ ಇದೆ ಅಂತ ಹೇಳ್ಬೋದು. ಬಟ್ ಫ್ಯೂಚರ್ ಅಲ್ಲಿ ಈ ಸ್ಟಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಅದು ಕಂಪನಿ ಬೇಸಿಸ್ ಮೇಲೆ, ಅಂದ್ರೆ ಕಂಪನಿ ಮಾಡೆಲ್, ವರ್ಕಿಂಗ್ ಮಾಡೆಲ್ ಏನಿದೆ, ಅದ್ರ ಪ್ರಾಜೆಕ್ಟ್ಸ್ ಏನಿದೆ, ಫ್ಯೂಚರ್ ಪ್ಲಾನ್ಸ್ ಏನಿದೆ ಅನ್ನೋದ್ರ ಮೇಲೆ ನಾವು ಹೇಳ್ಬೋದು. ನೆಕ್ಸ್ಟ್ ಕಂಪ್ನಿ ನೋಡೋದಾದ್ರೆ ಇಂಡಿಯನ್ ರಿನ್ಯೂವೇಬಲ್ ಎನರ್ಜಿ ಡೆವಲಪ್ಮೆಂಟ್
ಏಜೆನ್ಸಿ ಲಿಮಿಟೆಡ್. ಸೊ ಇದು ಒಂದು ರಿನ್ಯೂವಬಲ್ ಎನರ್ಜಿ ಕಂಪನಿ. ಸೊ ಇದ್ರದ್ದು ಮಾರ್ಕೆಟ್ ಕ್ಯಾಪ್ ಬಂದು 62,246 crores ಅಷ್ಟಿದೆ. ಇವ್ರದ್ದು ಡೆಪ್ತ್ ನೋಡಿ 49,687 crore ಇದೆ. ರಿಸರ್ವ್ ಬಂದು 5,872 crores ಇದೆ. ಸೊ ಕಂಪ್ಯಾರಬಲಿ ಇವ್ರಿಗೆ ಇವ್ರಿಗೆ ಏನ್ ಜಾಸ್ತಿ ಇದೆ, ರಿಸರ್ವ್ ಗಿಂತ ಡೆಪ್ತ್ ಅಂದ್ರೆ ಸಾಲ ಜಾಸ್ತಿ ಇದೆ ಅವ್ರ ಹತ್ರ ಇರೋ ಕ್ಯಾಶ್ ಗಿಂತ ಅಂತ ಹೇಳ್ಬೋದು. ಮತ್ತೆ ಇವರು ಸಹ ಯಾವ್ದೇ ರೀತಿ ಡಿವೈಡೆಂಡ್ ಕೊಡಲ್ಲ. ಫೇಸ್ ವ್ಯಾಲ್ಯೂ 10 ಇರೋದ್ರಿಂದ ಕಂಪ್ನಿ ಸ್ಪ್ಲಿಟ್ ಆಗಿಲ್ಲ, ಅಂದ್ರೆ ಇವರು ಒಂದೇ ಮಗು ಇದೆ ಅಂತ ಹೇಳ್ಬೋದು, ಅಂದ್ರೆ ಕಂಪ್ನಿ ಸ್ಪ್ಲಿಟ್ ಆಗಿಲ್ಲ. ಸೊ ಏನೆಲ್ಲ ಅರ್ನಿಂಗ್ಸ್ ಇರುತ್ತೆ ಅದು ಈಸಿಯಾಗಿ ಕೊಡ್ತಾರೆ ಅಂತ ಹೇಳ್ಬೋದು. ಅರ್ನಿಂಗ್ ಪರ್ ಶೇರ್ ಸಹ 5.78 ಸಮಥಿಂಗ್ ಇದೆ. ಸೊ ಒಂದ್ ನಾವು ಇನ್ವೆಸ್ಟ್ ಮಾಡುವಂತ ಈಗ ಕರೆಂಟ್ ವ್ಯಾಲ್ಯೂ ಎಷ್ಟಿದೆ, 232 rupees ಇನ್ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಬರ್ಬೋದು ₹5.70 ಆ ತರ ಬರ್ಬೋದು. ನೆಕ್ಸ್ಟ್ ಇದ್ರದ್ದು ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡಿ 66 rupees ಇದೆ. ಅಂದ್ರೆ ಇದ್ರದ್ದು ಆಕ್ಚುಯಲ್ ವ್ಯಾಲ್ಯೂ ಬಂದು 66 rupees ಇದೆ, ಬಟ್ ಕರೆಂಟ್ ಪ್ರೈಸ್ ಬಂದು 232 ಇದೆ. ಸೊ ಎಷ್ಟ್ ಪಟ್ ಜಾಸ್ತಿ ಆಯ್ತು ಇಲ್ಲಿ, ಆಲ್ಮೋಸ್ಟ್ 3 to 4 ಅಷ್ಟು ಜಾಸ್ತಿ ಆಯ್ತು. ಸೊ ಈಗ 4 ಪಟ್ಟು ಜಾಸ್ತಿ ಕೊಟ್ಟು ಈ ಕಂಪ್ನಿನ ತಗೊಂಡು ಈ ಕಂಪ್ನಿ ಮೇಲೆ ನಮ್ಗೆ ಅಷ್ಟು ನಂಬಿಕೆ ಇದೆಯಾ, ಈ ಕಂಪ್ನಿ ಫ್ಯೂಚರ್ ಪ್ಲಾನ್ಸ್ ಏನು ಅದನ್ನ ಚೆಕ್ ಮಾಡ್ಕೋಬೇಕು. ಓಕೆ, ಕಂಪ್ನಿಗೆ ಫ್ಯೂಚರ್ ಪ್ಲಾನ್ಸ್ ಇದೆ, ಇದು ಕಂಪ್ನಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಈ ತರ ಗವರ್ಮೆಂಟ್ ಪ್ರಾಜೆಕ್ಟ್ ಸಿಕ್ಕಿದೆ, ಅವ್ರು ಈ ತರ ವರ್ಕ್ ಮಾಡ್ತಾರೆ ಅಂತ ನಮ್ಗೆ ಏನಾದ್ರೂ ಗೊತ್ತಿದ್ರೆ ಅವಾಗ ನಾವ್ ಇನ್ವೆಸ್ಟ್ ಮಾಡ್ಬೋದು. ಇಲ್ಲ ಅಂದ್ರೆ ಇದು ಯಾವ ರೀತಿಯಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಫಂಡಮೆಂಟಲ್ಸ್ ಇಲ್ಲ. ಯಾಕಂದ್ರೆ ನೋಡಿ ಬಿಟ್ರೋಸ್ಕಿ ಸ್ಕೋರ್ ಸಹ 4 ಇದೆ, ಒಳ್ಳೆ ಡಾಕ್ಯುಮೆಂಟ್ಸ್ ನ ಅವ್ರು ಮೇಂಟೈನ್ ಮಾಡಿಲ್ಲ, ಬಿಲೋ 5 ಇದೆ. ಆರ್ ಒ ಇ ಬಂದು 12.3%, ROCE ಬಂದು 9.30% ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಡೆಪ್ತ್ ಜಾಸ್ತಿ ಇದೆ, ಅಂದ್ರೆ ಸಾಲ ಜಾಸ್ತಿ ಇರೋದ್ರಿಂದ ಈ ಕಂಪ್ನಿ ಸರಿ ಇಲ್ಲ ಅಂತ ನಾವು ತಿಳ್ಕೊಬಹುದು. ನೆಕ್ಸ್ಟ್ ಕಂಪ್ನಿ ನೋಡೋದಾದ್ರೆ ಇದು ಇನ್ಫೋಸಿಸ್. ಇದು ಒಂದು ಲಾರ್ಜ್ ಕ್ಯಾಪ್ ಕಂಪ್ನಿ. ನೋಡಿ ಇದ್ರದ್ದು ಆಲ್ಮೋಸ್ಟ್ 8 crore ಅಷ್ಟು ಮಾರ್ಕೆಟ್ ಪ್ರೈಸ್ ಇದೆ. ಕರೆಕ್ಟ್ ಪ್ರೈಸ್ ಬಂದು 1,944 ಇದೆ. ಬಟ್ ಇದ್ರದ್ದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಂದು 974, ಅಂದ್ರೆ ಇಂಟು ಟೂ ಟೈಮ್ಸ್ ಅಷ್ಟು ನಾವು ಅಮೌಂಟ್ ನ ಕೊಡ್ಬೇಕಾಗತ್ತೆ. ಫೇಸ್ ವ್ಯಾಲ್ಯೂ ಬಂದು 5 ಇದೆ. ಅದರ್ ಕಂಪ್ನಿ ಸ್ಪ್ಲಿಟ್ ಆಗಿದೆ, ಇನ್ನು ಸ್ಪ್ಲಿಟ್ ಆಗೋ ಚಾನ್ಸಸ್ ಇದೆ. ನೋಡಿ ಅವರು ಸಹ ಡಿವೈಡೆಂಡ್ ತುಂಬಾ ಚೆನ್ನಾಗಿ ಕೊಡ್ತಿದ್ದಾರೆ, 1.95% ಡಿವೈಡೆಂಡ್ ಕೊಡ್ತಿದ್ದಾರೆ. ಅರ್ನಿಂಗ್ ಪರ್ ಶೇರ್ ನೋಡಿ ಹೈಯೆಸ್ಟ್ ಇದೆ, 64.2 rupees ಅಷ್ಟು ಅರ್ನಿಂಗ್ಸ್ ಇದೆ. ಪೆಟ್ರೋಸ್ಕಿ ಸ್ಕೋರ್ ಸಹ 6 ಇದೆ. ಬೆಟರ್ ಇನ್ನೊಂಚೂರು ಪೆಟ್ರೋಸ್ಕಿ ಸ್ಕೋರ್ 7 ಎಬೋ ಇದಿದೆ ಚೆನ್ನಾಗಿತ್ತು, ಬಟ್ ಓಕೆ 6 ಇದೆ. ಅಂಡ್ ROC 40 ಇದೆ, ROE 31.8 ಸಮಥಿಂಗ್ ಇದೆ. ಡೆಪ್ತ್ ಸಹ 8,000 crores ಇದೆ. ಡೆಪ್ತ್ ರಿಸರ್ವ್ ಕಂಪೇರ್ ಮಾಡಿದ್ರೆ ಇವ್ರಿಗೆ ಅದೇನು ದೊಡ್ಡ ಡೆಪ್ತ್ ಅಂತ ಅನ್ಸಲ್ಲ, 0.3% ಡೆಪ್ತ್ ಇಕ್ವಿಟಿ ಇರೋದ್ರಿಂದ. ರಿಸರ್ವ್ ನೋಡಿ 80,000 crores ಇದೆ. ಇವ್ರ ಹತ್ರ ರಿಸರ್ವ್ ಜಾಸ್ತಿ ಇದೆ ಡೆಪ್ತ್ ಗಿಂತ. ಸೊ ಇದೊಂದು ಒಳ್ಳೆ ಕಂಪ್ನಿ ಅಂತ ಹೇಳ್ಬೋದು. ಇವ್ರದ್ದು ಕಂಪ್ನಿ ಮಾಡಲ್ ಎಲ್ಲ ಅರ್ನಿಂಗ್ ಪರ್ ಶೇರ್ ಸಹ ತುಂಬಾ ಚೆನ್ನಾಗಿರೋದ್ರಿಂದ ಇದೊಂದು ಒಳ್ಳೆ ಕಂಪ್ನಿ ಇನ್ವೆಸ್ಟ್ ಮಾಡಕ್ಕೆ. ಬಟ್ ಇನ್ವೆಸ್ಟರ್ಸ್ಗೆ ನೋಡಿ ಚೆಕ್ ಮಾಡ್ಕೋಬೇಕಾಗತ್ತೆ, ಯಾಕಂದ್ರೆ ಶೇರ್ ಪ್ರೈಸ್ ಜಾಸ್ತಿ ಇರೋದ್ರಿಂದ ಅಷ್ಟ್ ಪ್ರೈಸ್ ಕೊಟ್ಟು ತಗೊಳಕ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಇದ್ರದ್ದು ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನು ಅಂತ ಚೆಕ್ ಮಾಡ್ಕೊಂಡು ನಾವು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ PCBL ಅಂತ, ಇದು ಒಂದು ಮಿಡ್ ಕ್ಯಾಪ್ ಕಂಪ್ನಿ. ಇದ್ರದ್ದು ನೋಡಿ 18 crore ಅಷ್ಟು ಮಾರ್ಕೆಟ್ ಪ್ರೈಸ್ ಇದೆ. ಸ್ಟಾಕ್ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಕರೆಂಟ್ ಪ್ರೈಸ್ ಬಂದು 482. ಸೊ 482 ಕರೆಂಟ್ ಪ್ರೈಸ್ ಇದೆ. ಅಂಡ್ ಇದ್ರದ್ದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಂದು ನೋಡಿ ಎಷ್ಟಿದೆ ಅಂತ, 199 ಇದೆ. ಸೊ ಆಲ್ಮೋಸ್ಟ್ 2 ಟೈಮ್ಸ್ ಕೊಡ್ಬೇಕನ್ಸುತ್ತೆ, 2 ಅಥವಾ 2 ಗಿಂತ ಜಾಸ್ತಿ ಟೈಮ್ಸ್ ನಾವು ಕೊಡ್ತಿದೀವಿ ಮಾರ್ಕೆಟ್ ಪ್ರೈಸ್, ಕರೆಂಟ್ ಪ್ರೈಸ್. ಅಂಡ್ ಡೆಪ್ತ್ ನೋಡಿ 4,000 ಸಮಥಿಂಗ್ ಇದೆ. ರಿಸರ್ವ್ ಬಂದು 3,000 ಸಮಥಿಂಗ್ ಇದೆ. ಸೊ ರಿಸರ್ವ್ ಡೆಪ್ತ್ ಗಿಂತ ಕಡಿಮೆ ಇದೆ ಅಂತ ಹೇಳ್ಬೋದು ಕಂಪ್ಯಾರಬಲಿ. ಮತ್ತೆ ROCE 14.2 ಇದೆ, ROE 16.2 ಇದೆ. ಸೊ ಓಕೆ ಫೈನ್ ಅಂತ ಹೇಳ್ಬೋದು. ROCE ಕಂಪೇರ್ ಮಾಡಿದ್ರೆ ಫೇಸ್ ವ್ಯಾಲ್ಯೂ 1 ಇರೋದ್ರಿಂದ ಕಂಪ್ನಿ ಆಲ್ರೆಡಿ ಸ್ಪ್ಲಿಟ್ ಆಗಿದೆ. ಸೊ ಅಂತ ಒಳ್ಳೆ ಪ್ರಾಫಿಟ್ ಸಿಕ್ಕಲ್ಲ ಅಂತಾನೆ ಹೇಳ್ಬೋದು. ಅರ್ನಿಂಗ್ ಪರ್ ಶೇರ್ 13.2 ಇದೆ. ಅಂಡ್ ಡಿವೈಡೆಂಡ್ ಕೊಡ್ತಿದ್ದಾರೆ 1.32%. ಇದು ಓಕೆ ಅಂತ ಹೇಳ್ಬೋದು. ಅರ್ನಿಂಗ್ ಪರ್ ಶೇರ್ ಪರವಾಗಿಲ್ಲ, ಡಿವೈಡೆಂಡ್ ಪರವಾಗಿಲ್ಲ. ಬಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಕರೆಂಟ್ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಇದೆ. ಅಂಡ್ ಇವ್ರಿಗೆ ಸ್ವಲ್ಪ ಡೆಪ್ತ್ ಇದೆ. ಕಂಪೇರಬಲಿ ಓಕೆ ಮ್ಯಾನೇಜಬಲ್ ಅಂತಾನು ಹೇಳ್ಬೋದು ರಿಸರ್ವ್ಸ್. ಅಂಡ್ ಕಂಪ್ನಿದು ವರ್ಕಿಂಗ್ ಮಾಡಲ್ ಅವ್ರು ಏನೆಲ್ಲ ಮಾಡ್ತಿದ್ದಾರೆ ಅದನ್ನ ನಾವ್ ಇನ್ನೂ ಒಂದ್ಸತಿ ಕ್ಲೀನ್ ಆಗಿ ಪರಿಶೀಲನೆ ಮಾಡಿ
ಯಾವ್ದಾರ ಪ್ರಾಜೆಕ್ಟ್ ಸಿಕ್ಕಿದ್ಯಾ, ಅವ್ರು ಯಾವ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದಾರೆ, ಅದಕ್ಕೆ ಫ್ಯೂಚರ್ ಅಲ್ಲಿ ವ್ಯಾಲ್ಯೂ ಇದೆಯಾ ಇಲ್ಲ ಅಂತೆಲ್ಲ ನಾವು ಚೆಕ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಇಷ್ಟ ಇರೋದು. ಓಕೆ, ಥ್ಯಾಂಕ್ ಇಷ್ಟನ್ನ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಗುರುಗಳಿಗೆ ಧನ್ಯವಾದಗಳು ನೀಡುತ್ತಾ